ತಮಿಳು ನಟ ದಳಪತಿ ವಿಜಯ್ ದಾಂಪತ್ಯದಲ್ಲಿ ಬಿರುಕು ಮೂಡ್ತಾ ಇದೆ. ವಿಚ್ಛೇದನವನ್ನ ಕೋರಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಅವರ ಪತ್ನಿ ಸಂಗೀತ. ದಳಪತಿಯ ಜೀವನದಲ್ಲಿ 27 ವರ್ಷಗಳ ಕಾಲ ಸಾಂಸಾರಿಕ ಜೀವನವನ್ನು ನಡೆಸಿ ಈಗ ಅಂತಿಮ ಘಟ್ಟಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. 1999ರಲ್ಲಿ ಇಬ್ಬರು ಸಹ ಅಂದರೆ ವಿಜಯ್ ಮತ್ತು ಸಂಗೀತ ಮದುವೆ ಆಗ್ತಾರೆ. ಈಗ ಚೆಂಗಲ್ಪಟ್ಟು ಕೌಟುಂಬಿಕ ಕೋರ್ಟ್ನಲ್ಲಿ ವಿಚ್ಛೇದನದ ಅರ್ಜಿಯನ್ನು ಸಂಗೀತ ಅವರು ಸಲ್ಲಿಕೆ ಮಾಡಿದ್ದಾರೆ. 2021ರಲ್ಲೇ ಒಬ್ಬ ನಟಿಯ ಜೊತೆಗೆ ವಿಜಯ್ ಅವರ ಹೆಸರು ಕೇಳಿ ಬಂದಿತ್ತು. ಆಗಲಿಂದಲೂ ಸಹ ಇವರಿಬ್ಬರ ಜೀವನದಲ್ಲಿ ಬಿರುಕು ಮೂಡ್ತಾ ಇದೆ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆಗಳು ಸಹ ಶುರುವಾಗಿದ್ವು. ಬಹಿರಂಗವಾಗಿ ಹೊರಗಡೆ ಬಂದಿದ್ದು 2023ರ ಸಂದರ್ಭದಲ್ಲಿ. 2023ರ ಸಂದರ್ಭದಲ್ಲಿ ವಿಜಯ್ ಅವರ ಒಂದು ಚಿತ್ರ ಬಿಡುಗಡೆ ಆಗುತ್ತೆ. ಆ ಒಂದು ಬಿಡುಗಡೆ ಆಗಿರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಸಂಗೀತ ಬಂದಿರೋದಿಲ್ಲ. ಆಗ ಕೌಟುಂಬಿಕದ ವಿಚಾರ ಬಹಿರಂಗವಾಗಿ ಚರ್ಚೆಗೆ ಗ್ರಾಸವಾಗುತ್ತೆ. ಸಾವಿರದ 1996ರಲ್ಲಿ ವಿಜಯ್ ಅವರ ಹೆಸರು ಕಾಲಿವುಡ್ನಲ್ಲಿ ಸಖತ್ತಾಗಿ ಸದ್ ಮಾಡ್ತಾ ಇರತ್ತೆ. ಅಂದರೆ ಅವರ ದೊಡ್ಡ ಮಟ್ಟದ ಯಶಸ್ಸಿನ ಕಡೆಗೆ ಸಾಗ್ತಾ ಇರುತ್ತೆ ಚಿತ್ತ ಜೀವನ. ಆ ಸಂದರ್ಭದಲ್ಲಿ ನೇರವಾಗಿ ನಟ ದಳಪತಿ ವಿಜಯ್ ಅವರ ನಟನೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿರ್ತಾರೆ. ಅದರಲ್ಲಿ ಸಂಗೀತ ಸಹ ಒಬ್ಬರು. ಲಂಡನ್ನಲ್ಲಿ ನೆಲೆಯನ್ನು ಊರಿರುವಂತಹ ಸಂಗೀತ ವಿಜಯ್ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಪದೇ ಪದೇ ಚೆನ್ನೈಗೆ ಬರ್ತಾ ಇರ್ತಾರೆ. ಲಂಡನ್ನಿಂದ ನೇರವಾಗಿ ಚೆನ್ನೈಗೆ ಬಂದು ನಟ ವಿಜಯ್ ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಭೇಟಿಯ ವೇಳೆ ಸಂಗೀತ ನಟನೆ ಮತ್ತು ಡ್ಯಾನ್ಸನ್ನು ದೊಡ್ಡ ಮಟ್ಟದಲ್ಲಿ ಹೊಗಳ್ತಾ ಇರ್ತಾರೆ. ವಿಜಯ್ ಅವರ ನಟನೆ ಮತ್ತು ಅವರ ಡ್ಯಾನ್ಸ್ಗೆ ದೊಡ್ಡ ಮಟ್ಟದಲ್ಲಿ ಫಿದಾ ಆಗ್ತಾರೆ, ಅವರ ಅಭಿಮಾನಿ ಆಗ್ತಾರೆ. ಅಲ್ಲಿಂದಲೇ ಇವರಿಬ್ಬರ ನಡುವೆ ಪರಿಚಯ ಶುರುವಾಗತ್ತೆ. ಪರಿಚಯ ಶುರುವಾಗಿ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ವಿಜಯ್ ಸಂಪೂರ್ಣವಾಗಿ ಬ್ಯುಸಿ ಆಗಿಬಿಡ್ತಾರೆ. ಬ್ಯುಸಿ ಆದಮೇಲೆ ಸಂಗೀತ ವಿಜಯ್ ಅವರನ್ನ ಭೇಟಿ ಮಾಡೋ ಸಲುವಾಗಿ ಹರಸಾಹಸವನ್ನು ಪಡ್ತಾ ಇರ್ತರು. ಅಷ್ಟರಲ್ಲಾಗಲೇ ವಿಜಯ್ ಅಭಿಮಾನಿ ಸಂಗೀತಾಗೆ ದೊಡ್ಡ ಮಟ್ಟದಲ್ಲಿ ಮನಸ್ಸೋತ್ ಬಿಟ್ಟಿದ್ರು. ಅಷ್ಟೇ ಅಲ್ಲ, ತಮ್ಮ ಕುಟುಂಬಸ್ಥರನ್ನ ಸಂಗೀತಾಳಿಗೆ ಪರಿಚಯ ಮಾಡುವಂತಹ ಕೆಲಸವನ್ನು ವಿಜಯ್ ಮಾಡ್ತಾರೆ. ಅಲ್ಲಿಂದಲೇ ವಿಜಯ್ ಮತ್ತು ಸಂಗೀತ ನಡುವೆ ಲವ್ ಶುರುವಾಗುತ್ತೆ. ಮತ್ತೊಂದು ತಿರುವನ್ನು ಪಡ್ಕೊಳ್ಳುತ್ತೆ. ಆ ಸಂದರ್ಭದಿಂದನೇ ವಿಜಯ್ ಕುಟುಂಬದವರು ನೇರವಾಗಿ ಸಂಗೀತಾಳ ಬಳಿ ಹೋಗಿ ಮದುವೆ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾರೆ. ಲಂಡನ್ನಲ್ಲಿರುವಂತಹ ಸಂಗೀತ ಕುಟುಂಬ ಕೂಡ ಮದುವೆಗೆ ಸಮ್ಮತಿಯನ್ನು ಕೊಡುತ್ತೆ. ಅದಾದ ಮೇಲೆ 1999 ಆಗಸ್ಟ್ 25ರಂದು ಇಬ್ಬರೂ ಸಹ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ. ವಿಜಯ್ ಮತ್ತು ಸಂಗೀತ ಜೋಡಿಗೆ ಇಬ್ಬರು ಮುದ್ದಾಗಿರುವಂತಹ ಮಕ್ಕಳು ಸಹ ಇದ್ದಾರೆ. 26 ಮುಗಿಸಿ 27 ವರ್ಷಗಳ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ಈ ಜೋಡಿ ಏನಿದೆ ಅಲ್ಲ, ಈ ಜೋಡಿಯ ಬಾಳಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಬಿರುಕು ಮೂಡಿದೆ ಅನ್ನುವಂತಹ ವಿಚಾರ ಸ್ವತಃ ಅವರ ಪತ್ನಿ ಸಂಗೀತ ಅವರು ವಿಚ್ಛೇದನದ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತಹ ಕಾರಣಕ್ಕಾಗಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಸಂದೇಶ ಈಗ ಬಹಿರಂಗಗೊಂಡಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣಸಿಗ್ತಾ ಇದೆ. ಇತ್ತೀಚೆಗೆ ನೀವು ತಮಿಳುನಾಡಿನ ರಾಜಕೀಯವನ್ನು ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ. ತಮಿಳುನಾಡಿನಲ್ಲಿರುವಂತಹ ಬಿಜೆಪಿಯ ಅಧ್ಯಕ್ಷ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ವಿಜಯ್ ಅವರು ತ್ರಿಷಾ ಅಂದರೆ ನಟಿ ತ್ರಿಷಾ ಇದಾರಲ್ಲ, ಅವರ ಮನೆಯಿಂದ ಹೊರಗಡೆ ಬರಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ, ಅಂದರೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಮೂಲಕವಾಗಿ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಆಗುತ್ತೆ. ಅದಾದ ಮೇಲೆ ಸ್ವತಃ ಆ ಬಿಜೆಪಿಯ ಜಿಲ್ಲಾಧ್ಯಕ್ಷ, ತಮಿಳುನಾಡಿನ ಬಿಜೆಪಿಯ ಜಿಲ್ಲಾಧ್ಯಕ್ಷ ಕ್ಷಮೆಯನ್ನು ಯಾಚನೆ ಮಾಡ್ತಾರೆ. 2021ರಿಂದನೂ ಸಹ ಒಬ್ಬ ನಟಿಯ ಜೊತೆಗೆ ವಿಜಯ್ ಅವರ ಹೆಸರು ತಳುಕಾಕೊಂಡಿರುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗುತ್ತೆ. ತಮಿಳುನಾಡಿನ ರಾಜ್ಯಾಧ್ಯಕ್ಷ, ಬಿಜೆಪಿಯ ರಾಜ್ಯಾಧ್ಯಕ್ಷ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಂದ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗುತ್ತೆ. ಅದಾದ ಮೇಲೆ ಯಾವಾಗ ಅವರು ಸ್ಟೇಟ್ಮೆಂಟ್ ಅನ್ನು ವಾಪಸ್ ಪಡ್ಕೊಳ್ತಾರೆ, ಈಗ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಈಗ ಸ್ವತಃ ವಿಜಯ್ ಅವರ ಪತ್ನಿ ಸಂಗೀತ ಅವರೇ ವಿಚ್ಛೇದನದ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತಹ ಕಾರಣಕ್ಕಾಗಿ ಅವರ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಸಂದೇಶ ಈಗ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರ್ತಾ ಇದೆ. ಈಗಾಗಲೇ ವಿಜಯ್ ಟಿವಿಕೆ ಪಕ್ಷವನ್ನು ಸ್ಥಾಪನೆಯನ್ನ ಮಾಡಿ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಕ್ರಿಯೇಟ್ ಮಾಡಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ತಮ್ಮದೇ ಆದಂತಹ ರೀತಿಯ ಛಾಪನ್ನು ಮೂಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಇದೇ ವರ್ಷದಲ್ಲಿ ತಮಿಳುನಾಡಿನಲ್ಲಿ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳಲ್ಲಿ ಬ್ಯುಸಿಯಾಗಿರುವಂತಹ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಸಂಗೀತ ಈಗ ಕೊಟ್ಟಿರುವಂತಹ ಶಾಕ್ ಇದೆ ಅಲ್ಲ, ಅದರಿಂದ ಚೇತರಿಸಿಕೊಳ್ಳೋದು ಅಷ್ಟು ಈಸಿ ಅಲ್ಲ.
ಕಾರಣ ಏನು ಅಂದರೆ, ಒಂದು ಕಡೆಗೆ ಕೌಟುಂಬಿಕವಾಗಿರುವಂತಹ ತೊಂದರೆ, ಮತ್ತೊಂದು ಕಡೆಗೆ ಇದನ್ನೇ ಅಸ್ತ್ರವನ್ನಾಗಿ ವಿಪಕ್ಷಗಳು ಮಾಡ್ಕೊಳ್ತವೆ. ತಮ್ಮ ಕುಟುಂಬವನ್ನು ನಡೆಸೋದಕ್ಕೆ ಆಗದೆ ಇರುವಂತಹ ವ್ಯಕ್ತಿ, ತಮ್ಮ ಕುಟುಂಬವನ್ನು ನಿಭಾಯಿಸಕ್ಕೆ ಆಗದೆ ಇರುವಂತಹ ವ್ಯಕ್ತಿ ರಾಜ್ಯವನ್ನು ಹೇಗೆ ನಿಭಾಯಿಸ್ತಾನೆ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಅದಕ್ಕೆ ಸಪೋರ್ಟಿವ್ ಆಗಿ ಈ ಒಂದು ಕೌಟುಂಬಿಕ ಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಅರ್ಜಿ ದೊಡ್ಡ ಮಟ್ಟದಲ್ಲಿ ವಿಜಯ್ಗೆ ಶಾಕ್ ಆಗುತ್ತೆ. ಅದರ ಜೊತೆಗೆ ಅದನ್ನು ನಿಭಾಯಿಸುವಂಥದ್ದು, ಅದನ್ನು ಎದುರಿಸುವಂತಹ ಶಕ್ತಿಯೂ ಸಹ ವಿಜಯ್ ಈಗ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದೇನೇ ಇರಲಿ, ಒಟ್ಟಿನಲ್ಲಿ ವಿಜಯ್ ಅವರ ಕೌಟುಂಬಿಕ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ಚೆನ್ನಾಗಿಲ್ಲ. ಅವರಿಬ್ಬರ ನಡುವೆ, ಸಂಗೀತಾ ಮತ್ತೆ ವಿಜಯ್ 1999 ಆಗಸ್ಟ್ 25ರಂದು ಏನು ಮದುವೆ ಆಗ್ತಾರೆ, 27ನೇ ವರ್ಷದಲ್ಲಿ ಕಾಲಿಟ್ಟಿದ್ದಾರೆ ದಾಂಪತ್ಯ ಜೀವನದಲ್ಲಿ. ಈಗ ಅವರ ಜೀವನದಲ್ಲಿ ಬಿರುಕು ಮೂಡಿರೋದು ಅವರ ಅಭಿಮಾನಿಗಳಿಗೆ, ಜೊತೆಗೆ ಟಿವಿಕೆ ಪಕ್ಷಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಹಿನ್ನಡೆ ಆಗುತ್ತೆ ಅಂದ್ರೂ ಸಹ ತಪ್ಪಾಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.